ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ, ಖಾತ್ರಿ ಯೋಜನೆಗಿರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಫಲಾನುಭವಿಗಳಿಗೆ ಒಂದು ಬಿಗ್ ಗುಡ್ ನ್ಯೂಸ್ನ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ. ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯನ ಕೂಡ ಕೈಗೊಂಡಿದೆ. ಏನು ನಿರ್ಣಯ ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆ ಆಗಿರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆ ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ 200 ಯೂನಿಟ್ವರೆಗೂ ಕೂಡ ಉಚಿತ ವಿದ್ಯುತ್ ನೀಡುವಂಥ ಯೋಜನೆ ಆಗಿದ್ದಂಥ ಗೃಹ ಜ್ಯೋತಿ ಯೋಜನೆಗೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಆಲ್ರೆಡಿ ಈಗ ಅರ್ಜಿನ ಕೂಡ ಸಲ್ಲಿಸಿ ಲಾಭವನ್ನು ಕೂಡ ಪಡ್ಕೋತಾ ಇದ್ದಾರೆ. ಸೊ ಅಂಥ ಒಂದು ಲಾಭವನ್ನು ಪಡ್ಕೊತಕ್ಕಂಥ ಫಲಾನುಭವಿಗಳಿಗೆ ಈಗ ರಾಜ್ಯ ಸರ್ಕಾರ ಇನ್ನೊಂದು ಖುಷಿ ವಿಷಯನೂ ಕೂಡ ಕೊಟ್ಟಿದೆ. ಏನಪ್ಪ ಅಂದರೆ, ಈ ಮುಂಚೆ ನೀವೇನಂದರೆ 200 ಯೂನಿಟ್ವರೆಗೂ ಕೂಡ ಉಚಿತ ವಿದ್ಯುತ್ ಯೂಸ್ ಮಾಡ್ತಾಯಿದ್ರೆ ಮೇಲೆ ಅವ್ರಿಗೆ 10% ಅಂತ ಏನು ಹೇಳಿದ್ದಾರಲ್ಲ, ಅದನ್ನು ಈಗ ಏನು ಮಾಡಿದ್ದಾರೆ ಅಂದರೆ ಚೇಂಜಸ್ ಮಾಡಿದ್ದಾರೆ. ಅದಕ್ಕೆ ಒಂದು ಹೊಸ ನಿಯಮನ ಕೂಡ ತಂದಿದ್ದಾರೆ. ಅದು ಏನು ಬಂದಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋಂಗಿಲ್ಲ ನೋಡಿ, ಆಲ್ರೆಡಿ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ ಪ್ರಕಾರ ಏನಪ್ಪ ಅಂದರೆ, ಗೃಹ ಜ್ಯೋತಿ ನಿಯಮದಲ್ಲಿ ಬದಲಾವಣೆ, ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರೆ. ಅದರ ನಿರ್ಣಯ ಏನಪ್ಪ ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಕೆ.ಜೆ. ಜಾರ್ಜ್, ಮಾನ್ಯ ಇಂಧನ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಇಂಧನ ಸಚಿವರಾಗಿರ್ತಕ್ಕಂಥ ಕೆ.ಜೆ. ಜಾರ್ಜ್ ಅವರು ಕೂಡ 10% ಬದಲಿ 10 ಯೂನಿಟ್ ಹೆಚ್ಚುವರಿ ವಿದ್ಯುತ್ ನೀಡಲಿಕ್ಕೆ ಸಂಪುಟ ಏನಪ್ಪ ಅಂದರೆ ಸಚಿವ ಸಂಪುಟ ಅನುಮೋದನೆ ಕೂಡ ಕೊಟ್ಟಿದೆ. ಈ ಮುಂಚೆ ಗೃಹ ಜ್ಯೋತಿ ನಿಯಮದಲ್ಲಿ ಬದಲಾವಣೆ ಮಾಡಿ ಸಚಿವ ಸಂಪುಟದ ನಿರ್ಣಯ ಕೂಡ ಗೃಹ ಜ್ಯೋತಿ ಸರಾಸರಿ ಪ್ರಮಾಣದಲ್ಲಿ 10% ಹೆಚ್ಚುವರಿ ವಿದ್ಯುತ್ ನೀಡುವ ಮಾನದಂಡವನ್ನು ಈ ಮುಂಚೆ ನೀಡ್ತಾ ಇತ್ತು. ಅದನ್ನು 10% ತೆಗೆದು 10 ಯೂನಿಟ್, ಎಲ್ಲರಿಗೂ ಕೂಡ 10 ಯೂನಿಟ್, ನೀವೇನಂದರೆ 200 ಯೂನಿಟ್ ಒಳಗಡೆ ಸರಾಸರಿ ಯೂಸ್ ಮಾಡ್ತಾಯಿದ್ರೆ 50 ಯೂನಿಟ್ ಯೂಸ್ ಮಾಡ್ತಾರೆ, ಮೇಲೆ 10 ಯೂನಿಟ್ ಅಂದರೆ 60 ಯೂನಿಟ್ ಆಗುತ್ತೆ. ಹಾಗೆ 30 ಯೂನಿಟ್ ಮಾಡ್ತಾಯಿದ್ರೆ ಅವರಿಗೆ 10 ಯೂನಿಟ್ 40 ಯೂನಿಟ್ ಆಗುತ್ತೆ. ಈ ಥರ ಏನಪ್ಪ ಅಂದರೆ 10 ಯೂನಿಟ್ 10% ತೆಗೆದುಬಿಟ್ಟು 10 ಯೂನಿಟ್ ಅಂತ ನಿರ್ಣಯ ಮಾಡಿದೆ. ಸಂಪುಟ ಸಭೆ ಬಳಿಕ ವಿಧಾನಸೌಧದಲ್ಲಿ ಏನಪ್ಪ ಅಂದರೆ ಮಾತನಾಡಿದ ಕೆ.ಜೆ. ಜಾರ್ಜ್ ಅವರು ಕೂಡ ಗೃಹ ಜ್ಯೋತಿ ಯೋಜನೆಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ವಿ. ಇದರ ಅನ್ವಯ ವಾರ್ಷಿಕ ಸರಾಸರಿ ಮೇಲೆ 10% ಹೆಚ್ಚುವರಿ ವಿದ್ಯುತ್ನ ಬಳಕೆ ಮಾಡಲಿಕ್ಕೆ ಗ್ರಾಹಕರ ಅವಕಾಶ ನೀಡಲಾಗಿತ್ತು. ಕೇವಲ 20, 30, 40 ಯೂನಿಟ್ ಬಳಕೆ ಮಾಡುವಂಥವ್ರಿಗೆ 10% ಅಂದರೆ 2, 3, 4 ಯೂನಿಟ್ ಸಿಗ್ತಾಯಿತ್ತು. ಹಾಗಾಗಿ ಅವರಿಗೆ ಅನ್ಯಾಯ ಆಗುತ್ತೆ ಅಂತ ಅದನ್ನು ಏನು ಮಾಡಿದ್ದಾರೆ ಅಂದರೆ ಈಗ 10 ಯೂನಿಟ್ ಫಿಕ್ಸ್ಡ್ 10 ಅಂತ ಕೊಟ್ಟುಬಿಟ್ಟಿದ್ದಾರೆ. 10% ಅಂತ ತೆಗೆದುಬಿಟ್ಟು 10 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದರೆ 500 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಬೇಕಾಗುತ್ತೆ. ಇದೇನಪ್ಪ ಅಂದರೆ ಮುಂದಿನ ತಿಂಗಳ ಬಿಲ್ನಿಂದಲೇ ನಿಮಗೆ ಜಾರಿ ಮಾಡ್ತೀವಿ ಅಂತಲೂ ಕೂಡ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಿದರೆ, ಏನಪ್ಪ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಆಗಿರ್ತಕ್ಕಂಥ ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡ್ತಾ ಇದ್ರಲ್ಲ. ಸೊ ಈಗೇನು ಮಾಡಿದ್ರೆ ಅದರಲ್ಲಿ 10% ಯೂನಿಟನ್ನು ತೆಗೆದು 10 ಯೂನಿಟ್ ಉಚಿತವನ್ನು ನೀಡಲಿಕ್ಕೆ ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದೆ. ಸೊ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇದೇ ಥರ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.